ಸ್ನೇಹಿತರೆ, ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ಆ ಧ್ವಜವನ್ನು ತಿರ್ಚಿದ್ದಾರೆ, ಯಾವ ರೀತಿ ಆ ಇಡೀ ತ್ರಿವರ್ಣ ಧ್ವಜವನ್ನು ಆರಿಸುವಂಥದ್ದೇನಿದೆ ಅದು ಯಾವ ರೀತಿ ನಿಮಗೆ ಕಾಣಿಸ್ತಿದೆ. ನೀವೆಲ್ಲರೂ ಕೂಡ ನೋಡಿ ಅದನ್ನು. ನೀವು ಇಂಡಿಯನ್ಸ್ ಅಲ್ವಾ? ಇಂಡಿಯನ್ ಫ್ಲ್ಯಾಗ್ ಯಾವುದು? ನೀವು ಹೇಳಿ, ಇಂಡಿಯನ್ ಫ್ಲ್ಯಾಗ್ ಯಾವುದು? ಅದು ಇಂಡಿಯನ್ ಫ್ಲ್ಯಾಗಾ? ಏನು ಫ್ಲ್ಯಾಗ್ ಅದು? ಭಾರತದ ತ್ರಿವರ್ಣ ಧ್ವಜದ ಮೇಲೆ ಆ ರೀತಿ ಬರಿಬೋದಾ? ನಾನು ಹಂಗೆ ಕೇಳ್ತಾ ಇರೋದು. ವಿ ಆರ್ ಇಂಡಿಯನ್ಸ್ ಅಲ್ವಾ, ಭಾರತೀಯರಲ್ವಾ? ನೀವು ಹೇಳಿ, ಆ ಧ್ವಜದ ಮೇಲೆ ಆ ರೀತಿ ಕೇಸರಿ ಬಿಳಿ ಹಸಿರು ಅಂತ ನಿಮ್ಗೆ ಏನು ಹೇಳ್ಕೊಡ್ತಾರೆ? ಯಾವ ಬಣ್ಣ ಅದು? ಯಾವ ಧ್ವಜ ಅದು? ಇಂಡಿಯನ್ ಫ್ಲ್ಯಾಗ್ ಅಲ್ವಾ ಅದು? ಇಂಡಿಯನ್ ಫ್ಲ್ಯಾಗ್ ಅಲ್ಲಿ ಅಶೋಕ ಚಕ್ರ ತಾನೇ ಇರಬೇಕು. ಆ ರೀತಿ ತಿರ್ಚಿ ಆರಿಸಿರೋದು ಸರಿನಾ? ಈಗ ಇಂಡಿಯನ್ ಫ್ಲ್ಯಾಗ್ ಮೇಲೆ ಆ ರೀತಿ ಅಶೋಕ ಚಕ್ರದ ಬದಲು ಆ ರೀತಿ ಬರ್ದು ಹಾಕೋದು ಸರಿನಾ? ನಾಳೆ ಅಲ್ಲಿ ಬೇರೆ ಯಾರು ಬೇರೆ ಏನಾರು ಇರ್ಲಿ, ಸರಿನಾ ತಪ್ಪ ಅದು? ನಾನು ಕೇಳೋದು ಫ್ಲಾಗಿಗೆ ತೆಗಿಸ್ಬೇಕು ಅಂತ. ಅದಕ್ಕೆ ಅಲ್ಲ, ತೆಗಿಸ್ಬೇಕು. ಹಾಕಿರೋದು ಯಾರು? ಅಲ್ಲ, ಇರ್ಲಿ, ಹಬ್ಬ ಇದ್ರು ಹಬ್ಬದಲ್ಲಿ ನಿಮಗೆ ನಿಮ್ದೇ ಧಾರ್ಮಿಕ ಧ್ವಜ ಇದೆಯೋ ಇಲ್ವೋ? ಇಸ್ಲಾಮಿಕ್ ಧ್ವಜ ಇದೆಯೋ ಇಲ್ವೋ? ಇಸ್ಲಾಮಿಕ್ ಧ್ವಜವನ್ನ ಹಾಕಿ. ಇಸ್ಲಾಮಿಕ್ ಧ್ವಜ ಇಲ್ಲ ನಮ್ದು, ಇಂಡಿಯನ್. ನಾವು ನಾನ್ ಕೇಳ್ತಾ ಇರೋದು, ನೀವು ಭಾರತೀಯರೇ. ಭಾರತೀಯ ಧ್ವಜವನ್ನ ಎಲ್ರು ಈ ರೀತಿ ಬಳಸ್ಕೊಳ್ತಾ ಹೋದ್ರೆ ನಾಳೆ ಏನಾಗುತ್ತೆ? ನೀವ್ ಹೇಳಿ, ನಾಳೆ ಇನ್ನೊಬ್ರು ಬಂದು ಬೇರೆ ಏನೋ ಬರೀತಾರೆ, ಹಾಗೇನಾಗುತ್ತೆ? ತೆಗಿಸಿ, ಬೇಗ ತೆಗಿಸಿ ಅದನ್ನ. ದೇವರ ಬೋಧನೆ. ನಾಳೆ ಕೆಲವರು ಇನ್ನೇನೋ ಬರೀತಾರೆ ಫ್ಲಾಗ್ ಮೇಲೆ. ಭಾರತೀಯರೇ, ಅದು ದೇವ್ರ ಬೋಧನೆ ಮಾಡಿರೋದು. ದೇವರ ಬೋಧನೆ ಅಂದ್ರೆ ಅದು ದೇವರನ್ನ ಇಡೀ ಎಲ್ರು ಒಪ್ತಾರಾ ಭಾರತದಲ್ಲಿ? ಇಲ್ಲ, ನಾವು ಮುಸ್ಲಿಂ ಮಾತ್ರ ಒಪ್ತೀರಾ. ಹಾಗಾಗಿ ಎಲ್ಲರೂ ಒಂದೇ. ಹಂಗಲ್ಲ ನೋಡಿ, ಪೂಜೆ ಮಾಡೋ ಈಗ ಮೇಡಮ್ ನೋಡಿ, ಇವರು ದೇವ್ರ ಬೋಧನೆ. ನಿಮಗೆ 2002ರಲ್ಲಿ ಧ್ವಜ ಸಂಹಿತೆ ಅಂತ ಬಂತು, ಇಮಿಡಿಯೇಟ್ ತೆಗಿಸಿ ಅದನ್ನ. ಮೇಡಮ್ ನಿಂತು ನೀವೇ ಅದನ್ನ ಇದ್ ಮಾಡಿ, ಅದನ್ನ ವಶಕ್ಕೆ ತಗೋಬಿಡಿ ಮೇಡಮ್. ಆ ಫ್ಲಾಗ್ ವಶಕ್ಕೆ ತಗೊಳ್ಳಿ, ಅದನ್ನ. ತೆಗೆದು ನಾವು ಸ್ಟೇಷನ್ ಕೊಡ್ತೀವಿ, ನಂದಿರೋ ಸ್ಟೇಷನ್ ಕೊಡ್ತೀವಿ. ಇದು ಈ ಫಸ್ಟ್ ಟೈಮ್ ಅಲ್ಲ, ಇಲ್ಲಿ ನೋಡಿ ಎಷ್ಟು ಸಲ ಇಶ್ಯೂ ಆಗಿದೆ ಇದು. तेलंगाना के क्या जानकारी है आपके पास? ये बहुत बड़ी जानकारी, बहुत बड़ी ಹಾಕಬಾರ್ದು ಅಂತ ಎಷ್ಟು ಬಾರಿ ಆದ್ರೂ ಕೂಡ ಮತ್ತೆ ಹಾಕ್ತೀರಿ ನೀವು. ಅದ್ರ ಉದ್ದೇಶ ಏನು? ಈಗ ನಾವು ಕೇಳೋದು, ಇಂಡಿಯನ್ ಫ್ಲಾಗ್ ಮೇಲೆ ಆ ರೀತಿ ಬರೆಯೋ ಉದ್ದೇಶ ಏನು? ದೇವ್ರ ಬೋಧನೆನ ಭಾರತದ ಮೇಲೆ ಯಾಕೆ ಏರ್ತೀರಾ? ಇಂಡಿಯನ್ ಎಲ್ರು ಕೂಡ ಅಲ್ಲ. ನೀವು ಈಗ ನಾಳೆ ಅದೇ ಫ್ಲಾಗ್ ಮೇಲೆ ರಾಮನ್ ಹಾಕೊಂಡ್ರೆ ಒಪ್ಕೊಂತೀರಾ ನೀವು? ಇಂಡಿಯನ್ಸ್ ಎಲ್ರು ಕೂಡ ಭಾರತಕ್ಕೆ ಮತ್ತು ಸಂವಿಧಾನಕ್ಕೆ ಪೂರಕವಾಗಿರ್ಬೇಕು, ಇಸ್ಲಾಂಗಲ್ಲ. ಭಾರತಕ್ಕೆ ಗೌರವ ಇಸ್ಲಾಂದು. ಈಗ ನಾವು ಕೇಳಿ, ಈಗ ನೀವು ಅದ್ರ ಮೇಲೆ ಬರ್ದಿರೋದು ಇಸ್ಲಾಂದ ಅಥವಾ ಭಾರತದ್ದು? ತೆಗಿರಿ ಅದನ್ನ ಅಂತಂದ್ರೆ ತೆಗಿಸ್ತೀನಿ ಅಂತ ಹೇಳ್ತಿದ್ರ. ಸ್ಪಾಟ್ ಅಲ್ಲಿ ತೆಗಿರಿ ಅದನ್ನ. ಹೋಗಿದ್ದಾರೆ ಹುಡುಗರು, ಇಮಿಡಿಯೇಟ್ ತೆಗ್ದು ಅದನ್ನ ಹ್ಯಾಂಡ್ ಓವರ್ ಮಾಡಿ, ಸ್ಟೇಷನ್ ಹ್ಯಾಂಡ್ ಓವರ್ ಮಾಡಿ. ಸ್ನೇಹಿತರೆ, ನಿಮಗೆ ಕಾಣಿಸ್ತಾ ಇರಬಹುದು ಧ್ವಜ. ಈ ಧ್ವಜ ಏನಿದೆ, ಇಡೀ ಭಾರತವನ್ನ ನಾವು ಇಸ್ಲಾಮೀಕರಣ ಮಾಡ್ತೀವಿ ಅನ್ನೋ ಏನು ಇದಿದೆ, ಮನಸ್ಥಿತಿ ಇದೆ, ಮಾನಸಿಕತೆ ಇದೆ. ಈ ಮಾನಸಿಕತೆಯನ್ನೇ ನಾವು ಇವತ್ತು ತೋರಿಸ್ತಾ ಇದೀವಿ. ಭಾರತದ ತ್ರಿವರ್ಣ ಧ್ವಜದ ಮೇಲೆ ತಲವಾರ್ ಹಾಕಿ ಅವರ ಕಲ್ಮ ಅಂತ ಏನ್ ಕರಿತೀವಿ, ಇಡೀ ಕಲ್ಮವನ್ನ ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬಹುದು. ನಿಮಗೆ ಅದು ಕಾಣುತ್ತೆ. ಭಾರತದ ತ್ರಿವರ್ಣ ಧ್ವಜದ ಮೇಲೆ ಈ ರೀತಿ ಮಾಡಿ ನಮ್ಮ ತ್ರಿವರ್ಣ ಧ್ವಜವನ್ನು ಅಪಮಾನ ಮಾಡುವಂಥದ್ದೇನಿದೆ, ಇದನ್ನ ಇಲ್ಲಿಯ ಹಿಂದೂಗಳು ಯಾರು ಕೂಡ ಕೇಳೋದಿಲ್ಲ. ನೀವು ಇಡೀ ಭಾರತವನ್ನು ಇಸ್ಲಾಮೀಕರಣ ಮಾಡ್ತೀವಿ ಅನ್ನೋ ಮಾನಸಿಕತೆ ಏನಿದೆ, ಅದೇ ಮಾನಸಿಕತೆಯಲ್ಲಿ ಈ ಧ್ವಜವನ್ನು ಹಾಕಿರ್ತಕ್ಕಂಥದ್ದು ನೀವು ನೋಡಿ, ಸೂಕ್ಷ್ಮವಾಗಿ ಗಮನಿಸಬಹುದು. ಈಗ ನಿಮಗೆ ಕಾಣುತ್ತೆ ಭಾರತದ ತ್ರಿವರ್ಣ ಧ್ವಜದ ಮೇಲೆ ಯಾವ ರೀತಿ ಅವರು ಅವರ ಕಲ್ಮವನ್ನ ಅಂದ್ರೆ ತಲವಾರುಗಳನ್ನ ಹಾಕಿ ಇಡೀ ಅಶೋಕ ಚಕ್ರ ಏನ್ ಬರುತ್ತೆ, ಆ ಅಶೋಕ ಚಕ್ರದ ಜಾಗದಲ್ಲಿ ಅವರು ಯಾವ ರೀತಿ ಇದನ್ನ ಮಾಡ್ತಿದ್ದಾರೆ, ಯಾವ ರೀತಿ ಇದನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅನ್ನೋದನ್ನ ನೀವೆಲ್ಲರೂ ನೋಡ್ಬೋದು.